ಹಾಯ್, ನಮಸ್ತೆ. ನಾನು ಇವತ್ತೀಗ ಮುದ್ರಾಡಿಯಿಂದ ಕಾರ್ಕಳ ಹೊರಟದ್ದು. ಇವತ್ತು ಫಸ್ಟು ಕ್ಲಾಸ್ ಸ್ಟಾರ್ಟ್ ಆಗಿದೆ. ನಮ್ಮದು ಅಬ್ಯಾಕಸ್ ಕ್ಲಾಸಸ್ ಇವತ್ತಿಂದ ಸ್ಟಾರ್ಟ್. ಸೊ ಮನೆಯಿಂದ ಹೊರಡ್ತಾ ಇದ್ದೇನೆ. ಈಗ ಮುದ್ರಾಡಿ ಹತ್ರ ಬಂತು. ಮುದ್ರಾಡಿಯಾಗಿ ಕಾರ್ಕಳ ಹೋಗಬೇಕು. ಮಳೆ ಇದೆ, ಹಾಗಾಗಿ ಕಾರಲ್ಲೇ ಹೊರಟೆ ನಾನು. ಯಾಕಂದರೆ ಮಳೆ ಬಂದರೆ ರೈನ್ಕೋಟ್ ಹಾಕ್ಕೊಂಡೆಲ್ಲ ತುಂಬ ಕಷ್ಟ ಆಗ್ತದೆ. ಕೆಲವು ಬುಕ್ಸ್ ಎಲ್ಲ ಇದೆ, ಹಾಗಾಗಿ ಕಾರಾದರೆ ಸ್ವಲ್ಪ ಸೇಫ್ ಅಂತ. ಸೊ ಹೀಗೆ ಮಳೆಗಾಲದಲ್ಲಿ ಓಡಾಡ್ಲಿಕ್ಕೆ ಬೇಕು ಅಂತಲೇ ನಾನು ಕಾರ್ ಡ್ರೈವಿಂಗ್ ಕಲ್ತದ್ದು. ಸೊ ಅದೀಗ ಹೆಲ್ಪ್ಫುಲ್ ಆಗ್ತಾಯಿದೆ ಅಂದ್ಕೊಳ್ತೇನೆ ನಾನು. ರೆಡಿ ಸರ್ಕಲ್ ಹತ್ರ ಬಂತು. ಈಗ ಬ್ಯುಸಿ ಇದೆ, ಎಲ್ಲ ಕಡೆ ಸ್ಕೂಲ್ ಸ್ಟಾರ್ಟ್ ಆಯ್ತಲ್ಲ, ಹಾಗಾಗಿ ರೆಡಿ ಸರ್ಕಲ್ ಕ್ರಾಸ್ ಆಯಿತು. ನಾನು ಅಲ್ಲಿ ವಿಡಿಯೋ ಪಾಸ್ ಮಾಡಿದೆ, ಯಾಕಂದರೆ ಸಿಕ್ಕಾಪಟ್ಟೆ ವೆಹಿಕಲ್ ಇದೆ, ಬೈಕು, ಸ್ಕೂಲ್ ಬಸ್ಸು, ಕಾರುಗಳು ಎಲ್ಲ. ಸುಮ್ಮನೆ ರಿಸ್ಕ್ ಬೇಡ ಅಂತ ಹೇಳಿ ಸ್ವಲ್ಪ ಹೊತ್ತು ಪಾಸ್ ಮಾಡಿ ಸರ್ಕಲ್ ದಾಟಿದ ಮೇಲೆ ಈಗ ಪುನಃ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೇನೆ. ನಾನು ಗಣಪತಿ ದೇವಸ್ಥಾನ, ದೇವರೇ ನೀನೇ ಕಾಪಾಡಬೇಕು, ಹಾಗೆ ಹೋಗ್ತಾ ಇದ್ದೇನೆ. ಈಗ ಗಣಪತಿ ದೇವಸ್ಥಾನ ಕ್ರಾಸ್ ಆಯಿತು. ಈಗ ನೆಕ್ಸ್ಟ್ ಬರೋದು ಬಕ್ರೆಗೆ ಹೋಗೋದು ರೋಡು. ಗೊತ್ತಿರ್ಬೋದು ಎಲ್ಲ ಈಚೆ ಬಂದವರಿಗೆ, ಮುದ್ರಾಡಿ ಬಂದವರಿಗೆ. ಭಾರಿ ಏನು ಹಳೆ ದೇವಸ್ಥಾನ, ಅದು ತುಂಬ ಪ್ರಸಿದ್ಧ ದೇವಸ್ಥಾನ, ಭದ್ರಕಾಳಿ ಅಂತ. ತುಂಬ ನವರಾತ್ರಿ ಟೈಮಲ್ಲೆಲ್ಲ ಭಾರಿ ವಿಶೇಷ ಪೂಜೆಗಳು ಅದು ಇದೆಲ್ಲ, ತುಂಬ ಜನ ಎಲ್ಲ ಆಗ್ತಾರಲ್ಲಿ. ಸೊ ಹಾಗಾಗಿ ಈಗ ಆಯಿತು, ನಾನು ಮುದ್ರಾಡಿ ದಾಟಿ ಹೊರಟೆ. ಕಾರ್ಕಳದಲ್ಲಿ ಇವತ್ತು 2 ಕಡೆ ಕ್ಲಾಸ್ ಇದೆ. 2 ಕ್ಲಾಸು ಮುಗಿಸ್ಕೊಂಡು ಮತ್ತೆ ಮನೆಗೆ ಬರುವಾಗ ಸಂಜೆ ಒಂದು 5 ಕಾಲ ಆಗ್ಬೋದು, 4:15 ತನಕ ಕ್ಲಾಸ್ ಇದೆ. ಇನ್ನು ಸ್ಟಾರ್ಟ್ ನಮ್ಮ ವರ್ಕಿಂಗ್ ಡೇಸ್. ಖುಷಿಯಾಗುತ್ತೆ. ಏನು ಗೊತ್ತಾ, ಸಾಧಾರಣ ಮಾರ್ಚ್ 15 ತನಕ ಕ್ಲಾಸ್ ಇತ್ತು ಕಂಟಿನ್ಯೂ, ವೀಕ್ ಫುಲ್ ಇತ್ತು. ಅದ್ರ ಮೇಲೆ ಇಲ್ಲ, ಮಾರ್ಚ್ ಲಾಸ್ಟ್ 2 ವೀಕ್ಸ್, ಏಪ್ರಿಲ್ ಆ್ಯಂಡ್ ಮೇ ಇರಲಿಲ್ಲ. ತುಂಬ ಒಂಥರ ಬೇಜಾರಾಗ್ತಿತ್ತು. ಸೊ ಆದರೂ ನಮಗೆ ಸಹ ಒಂದು ರೆಸ್ಟ್ ಬೇಕಲ್ಲ, ರಿಲ್ಯಾಕ್ಸ್ ಬೇಕಲ್ಲ. ವರ್ಷ ಪೂರ್ತಿ ಒಂದೇ ಕೆಲಸ ಮಾಡ್ತಾಯಿದ್ರೆ ಒಂದು ಸ್ವಲ್ಪ ಬೋರ್ ಅಲ್ವಾ ಅದು. ಹಾಗಾಗಿ ನಾನೇನು ಸುಮ್ಮನೆ ಕೂತ್ಕೊಳ್ಳಲಿಲ್ಲ. ಸಮ್ಮರ್ ಕ್ಯಾಂಪ್ ಎಲ್ಲ ಆಗ್ತಾಯಿತ್ತು ಟಿಲ್ ಮೇ 22 ತನಕ ಸಹ ಸಮ್ಮರ್ ಕ್ಯಾಂಪ್ಸ್ ಎಲ್ಲ ಇತ್ತು, ಬೇರೆ ಬೇರೆ ಥರದ್ದೆಲ್ಲ. ಶೃಂಗೇರಿಯವರದ್ದು ಒಂದಷ್ಟು ಸಂಸ್ಕಾರ ಸುಧಾ ಅಂತ ಸಮ್ಮರ್ ಕ್ಯಾಂಪು, ಆಮೇಲೆ ನಮ್ಮದೇ ರಜಾ ಮಜಾ ಅಂತ ಸಮ್ಮರ್ ಕ್ಯಾಂಪು ಎಲ್ಲ ಮುಗಿಸಿ 22ಗೆ ಮುಗ್ದದ್ದು. ಎಗೇನ್ 26 ಒಂದು 3 ಡೇಸ್ ಚೆಸ್ ಸಮ್ಮರ್ ಕ್ಯಾಂಪ್ ಮಾಡಿದ್ವಿ ನಾವು ಎಲ್ಲ. ತುಂಬ ಪೇರೆಂಟ್ಸ್ ಎಲ್ಲ ಕೇಳ್ತಾ ಇದ್ರು ಅಂತ. ಮತ್ತು ನೆಕ್ಸ್ಟಿಗೆ ಇಲ್ಲೇ ರೆಗ್ಯುಲರ್ ಚೆಸ್ ಕ್ಲಾಸ್ ಮಾಡೋದಿದ್ರೆ ಸಹ ಸ್ಟೂಡೆಂಟ್ಸ್ ಹೆಲ್ಪ್ ಆಗುತ್ತೆ ನಮಗೆ ಅಂತೇಳಿ, ಸ್ಟೂಡೆಂಟ್ಸ್ ಆಗ್ತಾರೆ ಅಂತ. ಸೊ ಅದು ಸಹ ತುಂಬ ಚೆನ್ನಾಗಾಯಿತು. ಅವ್ರು ಫ್ಯಾಕಲ್ಟಿ ಬಂದವರು ತುಂಬ ಚೆನ್ನಾಗಿದ್ದರು, ತುಂಬ ಚೆನ್ನಾಗಾಗಿದೆ ಆ ಕ್ಲಾಸ್. ಅದು 28ಗೆ ಮುಗ್ದಿತ್ತು, ಮೊನ್ನೆ ಮೇ 28ಗೆ. ಸೊ ಅದಾದ ಮೇಲೆ ಮತ್ತೊಂದು 2-3 ದಿನ ಫ್ರೀ ಇತ್ತು. ನಿನ್ನೆ ಕಾಲ್ ಬಂತು, ಕ್ಲಾಸು ನಾಳೆಯಿಂದ ಕ್ಲಾಸ್ ಸ್ಟಾರ್ಟ್ ಆಗ್ತದೆ ಬನ್ನಿ ಅಂತ ಹೇಳಿ. ಸೊ ಹಾಗೆ ಕೂಡಲೇ ಸ್ಟಾಫ್ಸಿಗೆಲ್ಲ ಇನ್ಫಾರ್ಮ್ ಮಾಡಿ ನಾನು ಸಹ ಹೊರಟಿದ್ದೇನೆ. ಖುಷಿ ಆಗ್ತದೆ. ತುಂಬ ದಿನ ಮನೇಲಿ ಕೂತ್ಕೊಂಡು, ಮನೇಲಿ ಅಂದರೆ ಫ್ರೀ ಕೂತ್ಕೊಳ್ಳಿಲ್ಲ, ಕ್ಲಾಸಿದು ಕಾಂಟ್ಯಾಕ್ಟ್ ಇರಲಿಲ್ಲಲ್ಲ, ಹಾಗಾಗಿ. ಸೊ ನಿಮಗೆ ನಾನು ಮತ್ತೆ ಸಿಗ್ತೇನೆ ಆಯಿತಾ. ತುಂಬ ವೆಹಿಕಲ್ಗಳು ತುಂಬ ಇರುತ್ತೆ, ಟ್ರಾಫಿಕ್ ತುಂಬ ಇದೆ, ಮತ್ತು ಮಾತಾಡ್ತಾ ಇದ್ದರೆ ನನ್ನ ಕಾನ್ಸಂಟ್ರೇಷನ್ ಆ ಕಡೆ ಆಗುತ್ತೆ, ಅದಕ್ಕೆ. ಓಕೆನಾ, ಬಾಯ್.